ಹರ್ಮುಜ್ ಜಲಸಂಧಿ ದಿಗ್ಬಂಧನಕ್ಕೆ ಅಮೆರಿಕ ಸಜ್ಜನ್ನ ರೂಪಿಸಿಕೊಂಡಿದೆ. ಅಮೆರಿಕ ನಡೆ ವಿರುದ್ಧ ಕಿಡಿಕಾರಿದ್ದಾರೆ ಇರಾನ್. ಹರ್ಮುಜ್ ಜಲಸಂಧಿ ದಿಗ್ಬಂಧನಕ್ಕೆ ಅಮೆರಿಕ ಸಜ್ಜು. ಅಮೆರಿಕ ನಡೆ ವಿರುದ್ಧ ಕಿಡಿಕಾರಿದ ಇರಾನ್ ತನ್ನ ಕರಾವಳಿ ಭಾಗಕ್ಕೆ ಅಪಾಯವಾದರೆ ಸುಮ್ಮನಿರಲ್ಲ. ಗಲ್ಫ್ ರಾಷ್ಟ್ರಗಳ ಪೋರ್ಟ್ ಟಾರ್ಗೆಟ್ ಮಾಡುತ್ತೇವೆ. ಈ ಭಾಗದ ಬಂದರುಗಳು ಸುರಕ್ಷಿತವಾಗಿರಲೆಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಮೆರಿಕಾಗೆ ಎಚ್ಚರಿಕೆ ಸಂದೇಶ ರವಾನಿಸಿದ ಇರಾನ್. ಹರ್ಮುಜ್ ಜಲಸಂಧಿ ದಿಗ್ಬಂಧನಕ್ಕೆ ಅಮೆರಿಕ ಸಜ್ಜನ್ನ ರೂಪಿಸಿಕೊಂಡಿದೆ. ಅಮೆರಿಕ ನಡೆ ವಿರುದ್ಧ ಕಿಡಿಕಾರಿದ ಇರಾನ್ ತನ್ನ ಕರಾವಳಿ ಭಾಗಕ್ಕೆ ಅಪಾಯವಾದರೆ ಸುಮ್ಮನಿರಲ್ಲ ಅಂತ ಹೇಳಿದೆ. ಗಲ್ಫ್ ರಾಷ್ಟ್ರಗಳ ಪೋರ್ಟ್ ಟಾರ್ಗೆಟ್ ಮಾಡ್ತೇವೆ. ಈ ಭಾಗದ ಬಂದರುಗಳು ಸುರಕ್ಷಿತವಾಗಿರಲ್ಲವೆಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಮೆರಿಕಾಗೆ ಎಚ್ಚರಿಕೆ ಸಂದೇಶವನ್ನ ರವಾನಿಸಿದೆ ಇರಾನ್. ಒಂದ್ ಕಡೆ ಅಮೆರಿಕ ಇರಾನ್ಗೆ ಎಚ್ಚರಿಕೆ ಕೊಡುತ್ತೆ, ಮತ್ತೊಂದು ಕಡೆ ಇರಾನ್ ಅಮೆರಿಕಾಗೆ ಎಚ್ಚರಿಕೆಯನ್ನ ಕೊಡುತ್ತೆ. ಈ ಎಚ್ಚರಿಕೆಗಳ ಕೊಡೋದ್ರಲ್ಲೇ ಆಯಿತು. ಯಾವುದೇ ರೀತಿಯಾದಂಥ ತಾರ್ಕಿಕ ಅಂತ್ಯಕ್ಕೆ ಬರ್ತಾನೆ ಇಲ್ಲ ಈ ಯುದ್ಧ. ಇರಾನ್ ಹೇಳ್ತಾ ಇದೆ, ಈಗ ಏನಾದರೂ ಹಾರ್ಮುಜ್ ಅನ್ನ ವಶಪಡಿಸಿಕೊಳ್ಳೋದಕ್ಕೆ ನೀವು ಯತ್ನವನ್ನ ಮಾಡಿದ್ರಿ ಅಂತ ಅಂದ್ರೆ ಗಲ್ಫ್ ರಾಷ್ಟ್ರಗಳ ಮೇಲೆ, ಗಲ್ಫ್ ರಾಷ್ಟ್ರಗಳ ನೌಕೆಗಳು ಮೇಲೆ ನಾವು ದಾಳಿಯನ್ನ ಮಾಡ್ತೀವಿ. ಕರಾವಳಿ ಭಾಗಕ್ಕೆ ಅಪಾಯವಾದ್ರೆ ನಾವು ಸುಮ್ಮನೆ ಇರಲ್ಲ. ಗಲ್ಫ್ ರಾಷ್ಟ್ರಗಳ ಪೋರ್ಟ್ ಅನ್ನ ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳ್ತಾ ಇದೆ ಇರಾನ್. ಈಗಾಗಲೇ ಅಮೆರಿಕ ಹೇಳ್ತಾ ಇತ್ತು, ಹಾಗಾಗಿ ಇರಾನ್ ಹೇಳ್ತಾ ಇದೆ, ನೀವೇನಾದರೂ ನಮ್ಮ ಕರಾವಳಿ ಭಾಗಕ್ಕೆ ಅಪಾಯವನ್ನ ತಂದೊಡ್ಡಿದ್ರಿ ಅಂತ ಅಂದ್ರೆ ನಾವು ಸುಮ್ಮನಿರಲ್ಲ. ಗಲ್ಫ್ ರಾಷ್ಟ್ರಗಳ ಪೋರ್ಟ್ನ ಟಾರ್ಗೆಟ್ ಮಾಡ್ತೀವಿ, ಅವುಗಳನ್ನ ಹೊಡೆದು ಉರುಳಿಸ್ತೀವಿ ಅಂತ ಇರಾನ್ ಹೇಳ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ರು ಇರಾನ್ಗೆ, ನಾವು ಹರ್ಮುಜ್ ಅನ್ನ ವಶಪಡಿಸ್ಕೊಳ್ತೀವಿ, ಈಗಾಗಲೇ ನಮ್ಮ ಸೇನೆ ರೆಡಿ ಆಗ್ಬಿಟ್ಟಿದೆ ನಿಮ್ಮ ಮೇಲೆ ದಾಳಿಯನ್ನ ಮಾಡೋದಕ್ಕೆ, ಬೆಳಿಗ್ಗೆ 10 ಗಂಟೆಗೆ ದಾಳಿಯನ್ನ ಆರಂಭಿಸ್ತೀವಿ ಅಂತ ಹೇಳಿದೆ ಅಮೆರಿಕ. ಬೆಳಿಗ್ಗೆ 10 ಗಂಟೆ ಅಂತ ಅಂದ್ರೆ ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ಸಂಜೆ 7:30ಕ್ಕೆ ಅರ್ಥ. ಹಾಗಾದ್ರೆ ಏನು ಡಿಸಿಷನ್ ಅನ್ನ ತೆಗೆದುಕೊಳ್ಳುತ್ತೆ ಅಮೆರಿಕ? ಈಗಾಗಲೇ ಇರಾನ್ ಹೇಳ್ತಾ ಇದೆ, ಇರಾನ್ ಸಹಿತ ಏನಾದರೂ ಡೋಂಟ್ ಕೇರ್ ಅನ್ನುವಂಥ ರೀತಿಯಲ್ಲಿ ವರ್ತನೆಯನ್ನು ತೋರಿಸ್ತಾ ಇದೆ. ಯಾಕಂದರೆ ಇರಾನ್ಗೆ ಅಷ್ಟರ ಮಟ್ಟಿಗೆ ಅಲ್ಲಿ ಮತ್ತೊಂದು ರೀತಿಯಲ್ಲಿ ಹೇಳಬೇಕು ಅಂತ ಅಂದರೆ ಖಮೇನಿಯ ಹತ್ಯೆ, ಆಯತುಲ್ಲಾ ಖಮೇನಿಯ ಹತ್ಯೆ ಏನಿದೆಯಲ್ಲ, ಅದು ತುಂಬ ಗಾಢವಾಗಿ ಆಳಮಟ್ಟದ ಭಾವನಾತ್ಮಕವಾಗಿ ಧಕ್ಕೆಯನ್ನು ತಂದಿದೆ ಇರಾನ್ಗೆ. ಹಾಗಾಗಿ ನಾವೆಲ್ಲದಕ್ಕೂ ರೆಡಿ, ನಾವು ಯಾವುದನ್ನು ಬಿಟ್ಕೊಡೋದಿಲ್ಲ. ಏನೇ ಆದರೂ ಎಷ್ಟು ಸಾಯ್ತೀವೋ ಬದುಕ್ತೀವೋ ಅದು ಗೊತ್ತಿಲ್ಲ, ಒಟ್ಟಿನಲ್ಲಿ ನಾವು ಯುದ್ಧವನ್ನು ಆರಂಭಿಸ್ತೀವಿ, ಯುದ್ಧವನ್ನು ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಮುನ್ನುಗ್ತಾ ಇದೆ. ಸಂಧಾನ ಸಭೆಗೆ ಅಂತ ಹೋಗ್ತವೆ, ಶಾಂತಿ ಸಭೆಯನ್ನು ಮಾಡಬೇಕು ಅಂತ ಅಮೆರಿಕ ಮತ್ತು ಇರಾನ್. ಏನು ಮಣ್ಣು ಆಗಲ್ಲ ಅಲ್ಲಿ. ಈ ಪಾಕಿಸ್ತಾನ ಮಧ್ಯಸ್ಥಿಕೆಯನ್ನು ವಹಿಸ್ಕೊಳ್ಳುತ್ತೆ, ಏನೂ ಆಗಲ್ಲ, ಯಾವ ಕೆಲಸವೂ ಸಹಿತ ಆಗಲ್ಲ, ಎಲ್ಲವೂ ಸಹಿತ ಒಂದು ರೀತಿಯಾಗಿ ಮುಖಭಂಗ ಆಗುತ್ತೆ ಪಾಕಿಸ್ತಾನಕ್ಕೆ. ಇದೀಗ ಇರಾನ್ ಹೇಳ್ತಾ ಇರುವಂಥದ್ದು, ನೀವೇನಾದರೂ ಯುದ್ಧ ಆರಂಭ ಮಾಡಿದ್ರೆ ನಾವು ಸುಮ್ಮನೆ ಇರಲ್ಲ ಅಂತ.